ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೋಡಿಗೇನಹಳ್ಳಿ ಹೋಬಳಿ ಕಡಗತ್ತೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕಡಗತ್ತೂರಿನ 2 ಕುಟುಂಬದವರು 20-30 ವರ್ಷಗಳಿಂದ ಚುನಾವಣೆಯನ್ನ ನಡೆಸದೆ ಹಾಗೂ ಚುನಾವಣಾ ನಿಯಮಗಳನ್ನು ಗಾಳಿಗೆ ತೂರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಮಿತಿಯನ್ನ ರಚಿಸಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರನ್ನ ತಮ್ಮ ಮನಸ್ಸಿಗೆ ಬಂದಂತೆ ಆಯ್ಕೆ ಮಾಡಿಕೊಂಡಿರುತ್ತಾರೆ. ಇದು ಗ್ರಾಮಸ್ಥರ ಹಾಗೂ ರೈತರ ಗಮನಕ್ಕೆ ಬಾರದೆ ಕಾನೂನು ಬಾಹಿರವಾಗಿ ಸಮಿತಿಯು ರಚನೆಯಾಗಿರುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೂ ಕಡಗತ್ತೂರಿನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸೊಸೈಟಿಯಲ್ಲಿ 1 ರಿಂದ 15 ದಿನಾಂಕದ ಒಳಗಡೆ ಅಕ್ಕಿ ವಿತರಣೆ ಮಾಡಬೇಕು. ಆದರೆ ಇಲ್ಲಿ 25ನೇ ತಾರೀಕಾದರೂ ಅಕ್ಕಿ ವಿತರಣೆ ಮಾಡೋದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೂ ನಿಗದಿತ ಸಮಯಕ್ಕೆ ಸೊಸೈಟಿ ತೆರೆಯೋದಿಲ್ಲ. ಗಾರ್ಮೆಂಟ್ಸ್ಗೆ ಹೋಗುವ ಕಾರ್ಮಿಕರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಹಾಗೂ ರೈತರಿಗೆ ತುಂಬಾ ತೊಂದರೆಯಾಗ್ತಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಗಮನ ಹರಿಸಬೇಕೆಂದು ಡಿಎಸ್ಎಸ್ ಮುಖಂಡರಾದ ಸಂಜೀವರಾಯಪ್ಪ, ಬಿಎಸ್ಪಿ ಮಧುಗಿರಿ ತಾಲೂಕು ಉಪಾಧ್ಯಕ್ಷರು ಶಂಕರಪ್ಪ, ನಾಗಭೂಷಣ ಹಾಗೂ ಊರಿನ ಗ್ರಾಮಸ್ಥರು ಒತ್ತಾಯಿಸಿದರು. ಕಾರ್ತಿಕ್ ಹೆಚ್ಎನ್, ಮಧುಗಿರಿ ತಾಲೂಕು ರಿಪೋರ್ಟರ್. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇಷ್ಟೊಂದು ಜನಸಂಖ್ಯೆ ಇರೋ ಊರಲ್ಲಿ ಒಬ್ಬರಿಗೆ ಇನ್ಫಾರ್ಮೇಶನ್ ಮಾಡ್ತಾ ಇಲ್ಲ. ಏನೋ ಒಬ್ಬ ಅಂದ್ರೆ ಕೆಲವು ಊರುಗಳಲ್ಲಿ ಆಗುತ್ತೆ ಅದ್ರ ಕಮಿಟಿ ಒಂದು 50-30 ಮನೆಗಳು ಇರ್ತಾವ ಅಂದ್ರೆ ಅದು ಹಂಗೆ ಮಾಡ್ಕೊಬಹುದು. ಇಲ್ಲಿ ಸುಮಾರು ವಿದ್ಯಾವಂತರು ಇದ್ದಾರೆ. ಅಂತ ವಿದ್ಯಾವಂತರು ಗಮನಕ್ಕೆ ತರ್ದಿರ ಅವರಸ್ಕರ ಯಾರೋ ಬರೀ 2 ಫ್ಯಾಮಿಲಿ ಅವರು ಸುಮಾರು 30-40 ವರ್ಷಗಳಿಂದ ಬರೀ ಅದಕ್ಕೆ 2 ಫ್ಯಾಮಿಲಿಯವರೇ ಸಂಬಂಧಪಟ್ಟಾಗ ಅಧ್ಯಕ್ಷರಾಗೋದು, ಬಾಕಿ ಯಾರೋ ಅವ್ರಿಗೆ ಇಷ್ಟ ಬಂದವ್ರನ್ನ ತಗೊಂಡು ಕಮಿಟಿ ಮಾಡ್ಕೊಳ್ಳೋದು, ಈ ತರ ನಡೆಸ್ಕೊಂಡು ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕಾಯ್ತು. ಅದಕ್ಕೆ ನಾವು ಮೀಡಿಯಾ ಕರೆಸ್ಬಿಟ್ಟಿದ್ವಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಸ್ವಲ್ಪ ವ್ಯವಸ್ಥೆ ಮಾಡಿ ಗಡಿಭಾಗದಲ್ಲಿ ಆಗ್ತಾ ಇರ್ತಕ್ಕ ಅನ್ಯಾಯವನ್ನು ಸ್ವಲ್ಪ ಸರಿಪಡಿಸಬೇಕಂತ ತಮ್ಮಲ್ಲಿ ಕೇಳ್ಕೊಂತೀವಿ. ಲೋನ್ ಮಾಡಿದ್ರು ಪಾನಿಯಿಂದ, ಅದ್ರ ಮೇಲೆ ನನ್ನ ತಂದೆಗೆ 50,000 ಆಗಿರೋದು ಅಂದ್ಬಿಟ್ಟು 50,000 ಲೋನ್ ಕೊಟ್ಟು 1 ಲಕ್ಷ ರೂಪಾಯಿ ಅವರೇ ತಗೊಂಡು ಹಿಂದಾಕಿದ್ರು. ಅದನ್ನ ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಕೇಸಲ್ಲಿ ಇನ್ವಾಲ್ವ್ ಮಾಡ್ಬಿಟ್ಟು ಕೋರ್ಟ್ ಅಲ್ದಾಡೋ ತರ ಮಾಡ್ತಿದ್ದಾರೆ. ಯಾರು ಮಾಡಿರೋದು? ಇಲ್ಲಿ ಸೊಸೈಟಿ ಅಧ್ಯಕ್ಷರು ಅವರಿಂದನೇ ಆಗಿರೋದು. ಊರಲ್ಲಿ ತುಂಬಾ ಜನಕ್ಕೂ ಗೊತ್ತು. ನೀನ್ ಪ್ರಶ್ನೆ ಮಾಡಿರೋದಕ್ಕೋಸ್ಕರ ನಿನ್ ಮೇಲೆ ಈ ತರ ನೀನು ಕೋರ್ಟ್ ಅಲ್ದಾಡ ತರ ಮಾಡಿರೋದು. 50,000 ಲೋನ್ ಅಂತ ಹೇಳಿ 1 ಲಕ್ಷ ಡ್ರಾ ಮಾಡ್ಕೊಂಡು ಅದು ಇದು ಅಲ್ಲಿ ಹೋಗಿ ಅಂತ ಡ್ರಾ ಮಾಡಿದ್ದಾರೆ. ಸೆಲ್ಫ್ ಚೆಕ್ ಅಂತ ಸೊಸೈಟಿಯಲ್ಲಿ ವಿಚಾರಿಸಿದ್ರೆ ಏನ್ ಹೇಳ್ತಾ ಇದ್ದಾರೆ? ಅವ್ರೇನಂತಾರಂದ್ರೆ ನಿಮ್ದು ಸಂಘ ಗ್ರೂಪ್ ಲೋನ್ ಇತ್ತು, ಅದಕ್ಕೆ ನಾವು ಜಮಾ ಮಾಡ್ಕೊಂಡಿದೀವಿ ಅಂತಾರೆ. ನೀವು ಜಮಾ ಮಾಡಿದಾಗ ನಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನಮ್ಗೆ ಏನೋ ತರ ಮಾಹಿತಿ ಕೊಟ್ಟಿಲ್ಲ. ಕೇಳಿದಕ್ಕೋಸ್ಕರ ಈ ತರ ಹೇಳ್ತಾ ಇದಾರೆ. ಕೇಳಿದ್ರೆ ನಮ್ ತಂದೆ ಮೇಲೆ 1.5 ಲಕ್ಷ ಲೋನ್ ಹಂಗೆ ಇರೋದು, ನಂದು ಸಾಲ ಹಂಗೆ ಇರೋದಲ್ಲ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಇದೇ ರೀತಿ ಒಬ್ಬರಿಗೆ ಇನ್ನು ಬೇರೆ ಹುಡುಕಿದ್ರೆ ತುಂಬಾ ಜನಕ್ಕೆ ಸಿಗುತ್ತೆ. ಇಲ್ಲಿ ಪ್ರಶ್ನೆ ಮಾಡೋರು ಹುಡುಕಿದ್ರೆ ಸುಮಾರು ಜನಕ್ಕೆ ಅನ್ಯಾಯ ಆಗಿದೆ. ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಪಾಪ. ಯಾಕಂದ್ರೆ ಕೆಲವರು ಈ ಊರಲ್ಲಿ ಏನಂದ್ರೆ ಈ ಊರಲ್ಲಿ ಸ್ವಲ್ಪ ಎದುರ್ಕೊಂತಾರೆ. ಯಾಕಂದ್ರೆ ಈ ರಾಜಕೀಯ ನಾಯಕರು ದಬ್ಬಾಳಿಕೆ ಹಂಗಿದೆ ಈ ಊರಲ್ಲಿ. ಬಟ್ ಎಲ್ಲರೂ ಎದುರ್ತಾರೆ ಅವ್ರಿಗೆ. ನೋಡಿ ಇಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಬರ್ತಾನೆ ಇಲ್ಲ ಯಾರು. ಇಲ್ಲಿ ತಿಳ್ಕೊಳ್ಳಿ, ನಾವು ಬೆಂಗಳೂರಿನ ಕೆಲಸ ತರ ಬಿಟ್ಬಿಟ್ಟು ಇವತ್ತು ಈ ಮೀಡಿಯಾ ಬರ್ತಾ ಇದೆ ಅಂದ್ರೆ ನಾವು ನೈಟಿಂದ ಬೆಳಿಗ್ಗೆ ಅಷ್ಟೊತ್ತಿಗೆ ನಾವು ಇಲ್ಲಿ. ಯಾಕಂದ್ರೆ ಧೈರ್ಯ ಮಾಡಿ ಪಾಪ ಮುಂದಕ್ಕೆ ಬರ್ತಾ ಇಲ್ಲ. ಇದಕ್ಕೆ ಅವ್ರೇನಾದ್ರು ಮಾತಾಡಿದ್ರೆ ಅವ್ರು ಯಾವ್ದೋ ಒಂದು ಕೇಸಲ್ಲಿ ಫಿಟ್ ಮಾಡೋದು. ಈ ಹುಡುಗರು ಮಾಡಿದ್ರೆ ಆತರ ಯಾವ ಕೇಸ್ ಮಾಡಿದ್ರೆ ಆತರ ಏನೋ ಫಿಟ್ ಮಾಡೋದು, ಏನೋ ಒಂದು ಹಾಕೊಟ್ಬಿಡೋದು. ಈ ತರ ಜಾಸ್ತಿ ದಬ್ಬಾಳಿಕೆ ನಡೀತಾ ಇದೆ ನಮ್ಮ ಊರಲ್ಲಿ. 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಸೊಸೈಟಿಲಿ ಅಕ್ಕಿ ಕೊಡ್ಬೇಕು. ಆದ್ರೆ 25ನೇ ತಾರೀಕು ಬಂದ್ರು ಕೂಡ ಇಲ್ಲಿ ಎಫರ್ಟ್ ತಗೊಂಡ್ರೆ ಅಕ್ಕಿನೂ ಕೊಡೋದಿಲ್ಲ. 5 ದಿನ ಟೈಮ್ ಇಟ್ಕೊಂಡು ಕೊಡ್ತಾರೆ. ಇದರಲ್ಲಿ ನಾವೇ ಒದ್ದಾಡ್ಕೊಂಡು ಕಿತ್ತಾಡ್ಕೊಂಡು ತಗೊಂಡು ಹೋಗ್ಬೇಕು. 1 ತಿಂಗಳ ಪ್ರಾಬ್ಲಮ್ ತಿಂಗಳ ಇದೇ ಪ್ರಾಬ್ಲಮ್ ಇದೆ. ಆಮೇಲೆ ಇನ್ನೂ ಒಂದು ಮಾಡ್ಬೇಕಾಗಿದೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ಕೊಡ್ಬೇಕು. ಇಲ್ಲಿ ಪಾಪ ಗಾರ್ಮೆಂಟ್ಸ್ ಗಳಿಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಪಾಪ 8 ಗಂಟೆಗೆಲ್ಲ ರೆಡಿಯಾಗಿ ಹೋಗ್ತಾರೆ. ಈಗ ಬೆಂಗಳೂರು ಅಂತ ಸಿಟಿಯಲ್ಲ, ನಗರದಲ್ಲೇನೆ ಬೆಳಿಗ್ಗೆ 6 ಗಂಟೆಗೆ ಡಿಪೋ ಓಪನ್ ಮಾಡ್ತಾರೆ. ಇವರು ತಿಂಗಳಲ್ಲಿ ಕೆಲಸ ಇರಲ್ಲ. ಹಂಗಂದ್ರೆ 1 ತಿಂಗಳಲ್ಲಿ ಬರೀ 4 ದಿವಸ ಅಕ್ಕಿ ಹಾಕೋದಕ್ಕೆ ಬೆಳಿಗ್ಗೆ 6 ಗಂಟೆಗೆ ಅಟ್ಲೀಸ್ಟ್ ಕೆಲ್ಸಕ್ಕೆ ಹೋಗೋದು ಮುಂಚೆನೆ ಹಾಕೊಂತಾರೆ. ಈ ಕೆಲಸ ಫಸ್ಟ್ ಮಾಡಿಸ್ಬೇಕು ಅವ್ರ ಹತ್ರ.